ಎಚ್.ಡಿ. ರೇವಣ್ಣ ಅರೆಸ್ಟ್ ಬೆನ್ನಲ್ಲೇ ಪಕ್ಷಕ್ಕೆ ತೀವ್ರ ಮುಜುಗರ ಉಂಟಾಗಿದೆ. ರಾಜಕೀಯದ ಮೇಲೂ ಕೂಡ ಇದು ಪರಿಣಾಮ ಬೀಳ್ತಾ ಇದೆ. ಪ್ರಜ್ವಲ್ ಬಳಿಕ ರೇವಣ್ಣನನ್ನ ಕೂಡ ಉಚ್ಚಾಟನೆ ಮಾಡ್ತಾರಾ? ಪ್ರಜ್ವಲ್ ರೇವಣ್ಣನನ್ನ ಉಚ್ಚಾಟನೆ ಮಾಡಿದಾಗ ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆ ಮಾಡಿದಾಗ ರೇವಣ್ಣನ ಯಾಕ್ರಿ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಈಗ ಪಕ್ಷಕ್ಕೆ ತೀವ್ರ ಮುಜುಗರ ಉಂಟಾಗ್ತಾ ಇದೆ. ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ದಳಪತಿಗಳು ಮುಂದಾಗಿದ್ದಾರೆ. ಎಚ್.ಡಿ. ರೇವಣ್ಣ ಅರೆಸ್ಟ್ ಬೆನ್ನಲ್ಲೇ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಎಚ್.ಡಿ. ದೇವೇಗೌಡರ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಚರ್ಚಿಸಲಿದ್ದಾರೆ. ಪ್ರಜ್ವಲ್ ಬಳಿಕ ರೇವಣ್ಣನನ್ನ ಕೂಡ ಉಚ್ಚಾಟನೆ ಮಾಡ್ತಾರಾ? ಪಕ್ಷಕ್ಕೆ ಸಾಕಷ್ಟು ಮುಖಭಂಗ ಆಗಿದೆ, ತೀವ್ರ ಮುಜುಗರ ಉಂಟು ಮಾಡಿದೆ. ಈಗ ಆಲ್ರೆಡಿ ರಾಜ್ಯದ ಹಲವು ಭಾಗಗಳಲ್ಲಿ ಪಕ್ಷದ ಸದಸ್ಯರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಏನ್ ಮಾಡ್ತಾರೆ ಈಗ? ಎಚ್.ಡಿ. ರೇವಣ್ಣ ಅರೆಸ್ಟ್ ಬೆನ್ನಲ್ಲೇ ಶಿಸ್ತು ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ದೊಡ್ಡಗೌಡರ ಬಳಿಯಲ್ಲಿ ಕುಮಾರಸ್ವಾಮಿ ಚರ್ಚೆಯನ್ನ ಮಾಡಲಿದ್ದಾರೆ. ಎಸ್, ಈಗ ಗಮನಿಸ್ತಾ ಇದ್ವಿ ಪ್ರಜ್ವಲ್ ರೇವಣ್ಣನ ಪ್ರಕರಣದಿಂದ ಪ್ರಜ್ವಲ್ ಏನೋ ಉಚ್ಚಾಟನೆ ಮಾಡಿದ್ರು. ಆದ್ರೆ ರೇವಣ್ಣನನ್ನ ಏನು ಮಾಡ್ತಾರೆ? ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಇದು ಕೇವಲ ಪ್ರಜ್ವಲ್ ರೇವಣ್ಣನ ಪ್ರಕರಣ ಇದೆಯಲ್ಲ, ಜೆಡಿಎಸ್ ಪಕ್ಷಕ್ಕೆ ತೀವ್ರ ಮುಜುಗರ ಉಂಟು ಮಾಡ್ತಾ ಇದೆ. ಅಫ್ಕೋರ್ಸ್ ಬಿಜೆಪಿಗೂ ಕೂಡ ಒಂದು ಹಂತದಲ್ಲಿ ಇದು ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಆದ್ರೆ ಜೆಡಿಎಸ್ ವಿಚಾರಕ್ಕೆ ಬಂದಾಗ ಸಾಕಷ್ಟು ಮುಜುಗರ ಉಂಟಾಗಿದೆ. ರಾಜ್ಯದ ಒಂದಷ್ಟು ಭಾಗಗಳಲ್ಲಿ ಈಗ ಆಲ್ರೆಡಿ ಸದಸ್ಯರು ಅಂತ ಏನಿದ್ರು ಅವರು ಕೂಡ ಅಥವಾ ಕಾರ್ಯಕರ್ತರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈಗ ರೇವಣ್ಣನ್ನು ಕೂಡ ಉಚ್ಚಾಟನೆ ಮಾಡ್ತಾರಾ? ಏನ್ ಕಥೆ? ಖಂಡಿತ ಏನಂದ್ರೆ ರೇವಣ್ಣನವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದಳಪತಿಗಳಿಗೆ ತೀವ್ರ ಮುಜುಗರ ಉಂಟಾಗಿರ್ತಕ್ಕಂಥದ್ದು. ಒಂದ್ ಕಡೆ ಮೈತ್ರಿ NDA ಮೈತ್ರಿಯಲ್ಲಿದ್ರು ಸಹ ಆ ಕಡೆ ಬಿಜೆಪಿ ನಾಯಕರು ಅಂತರವನ್ನ ಕಾಯ್ಕೊಳ್ತಾ ಇರ್ತಕ್ಕಂಥದ್ದು. ಇತ್ತ ಜೆಡಿಎಸ್ ನ ಕೆಲವೊಂದಿಷ್ಟು ನಾಯಕರು ಸಹ ಇದ್ರ ಬಗ್ಗೆ ಸಾಕಷ್ಟು ಒಂಥರ ಅಸಹ್ಯವನ್ನ ಪಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರೇವಣ್ಣನವರನ್ನು ಸಹ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಶಾಸಕರು ಇದೀಗ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರಲ್ಲಿ ಮನವಿಯನ್ನ ಮಾಡಿರ್ತಕ್ಕಂಥದ್ದು. ಪಕ್ಷದ ಇಮೇಜ್ ಅನ್ನ ನಾವು ಮತ್ತೆ ಮರಳಿ ಪಡಿಬೇಕಂದ್ರೆ ರೇವಣ್ಣನವರನ್ನು ಸಹ ಪಕ್ಷದಿಂದ ಉಚ್ಚಾಟನೆ ಮಾಡಿ, ಯಾಕಂದ್ರೆ ಈ ಹಿಂದೆ ಪ್ರಜ್ವಲ್ ಅವರನ್ನು ಸಹ ಉಚ್ಚಾಟನೆ ಮಾಡಿ ಆದೇಶವನ್ನ ದೇವೇಗೌಡರು ಹೊರಡಿಸಿದ್ರು. ಇದೀಗ ರೇವಣ್ಣನವರ ಬಂಧನದಿಂದ ಸಾಕಷ್ಟು ಮುಜುಗರಕ್ಕೆ ಒಳಗಾಗಿರ್ತಕ್ಕಂಥ ಜೆಡಿಎಸ್ ನಲ್ಲಿ ಹೊಸ ಚೈತನ್ಯ ಮತ್ತೆ ಹೊಸ ಮರು ಹುಟ್ಟು ಬರ್ಬೇಕಂದ್ರೆ ರೇವಣ್ಣನವರನ್ನು ಸಹ ಈ ಪಕ್ಷದಿಂದ ಉಚ್ಚಾಟನೆ ಮಾಡುವ ಮುಖಾಂತರ ಒಂದು ಮೆಸೇಜ್ ಅನ್ನ ಕಾರ್ಯಕರ್ತರಿಗೂ ಮತ್ತು ಸಮಾಜಕ್ಕೆ ಕೊಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಆದಷ್ಟು ಕೂಡಲೇ ಈ ಬಗ್ಗೆ ಒಂದು ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಶಾಸಕರು ಮನವಿ ಮಾಡಿದ್ದಾರೆ. ಈ ಬಗ್ಗೆ ಕುಮಾರಸ್ವಾಮಿ ಅವರು ಸಹ ಜೆಡಿಎಸ್ ನ ವರಿಷ್ಠರಾಗಿರ್ತಕ್ಕಂಥ ದೇವೇಗೌಡರ ಜೊತೆನೂ ಸಹ ನಿನ್ನೆ ಸಂಜೆ ಮಾತನಾಡಿದ್ದಾರೆ ಅಂತಾನೂ ಸಹ ಹೇಳಲಾಗೈತೆ. ಹೀಗಾಗಿ ದಳಪತಿಗಳ ನಿರ್ಧಾರ ಮತ್ತೆ ದಳಪತಿಗಳ ತೀರ್ಮಾನ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಕುತೂಹಲದಿಂದ ಕಾಯಬೇಕಾಗಿದೆ ಸಿಂಧೂರ.